ನಮಸ್ತೆ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೈಲ್ಡ್ ಮ್ಯಾಂಗೋ ಜಾಮ್ ಮಾಡಲು ವೈಲ್ಡ್ ಮ್ಯಾಂಗೋ ಕಾಟು ಮಾವಿನ ಹಣ್ಣು ತೆಗೆದುಕೊಂಡು ರಸ ತೆಗೆದು ಇಟ್ಕೊಳ್ಬೇಕು. ಸಿಹಿಗೆ ತಕ್ಕಷ್ಟು ಸಕ್ಕರೆಯನ್ನು ತೆಗೆದುಕೊಳ್ಬೇಕು. ಈಗ ಒಂದು ಕಡಾಯಿಯಲ್ಲಿ ಮಾವಿನ ಹಣ್ಣಿನ ರಸವನ್ನು ಕುದಿಸಲಿಕ್ಕೆ ಇಡಬೇಕು. ಈ ಥರ ಕಾಸ್ತಾ ಇರಬೇಕು. ನಾನು ಈ ಮೊದಲು ಕಾಡು ಮಾವಿನ ಹಣ್ಣಿನ ಮಾಂಬಳ, ಕಾಡು ಮಾವಿನ ಹಣ್ಣಿನ ಸಾರು, ಕಾಡು ಮಾವಿನ ಹಣ್ಣು ಹೆಕ್ಕುವ ವಿಡಿಯೋ ಎಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನೀವು ನೋಡಿಲ್ಲ ಅಂದರೆ ವಿಸಿಟ್ ಮಾಡಿ ನೋಡಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ವಿಸಿಟ್ ಮಾಡಿ. ನೋಡಿ, ಮಾವಿನ ಹಣ್ಣಿನ ರಸ ಕುದೀತಾ ಇದೆ. ಇನ್ನು ಇದಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು. ನೀವು ನಿಮ್ಮ ಸಿಹಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೋದು. ಮಾವಿನ ಹಣ್ಣಿನ ರುಚಿ ಹೊಂದಿಕೊಂಡು ಸಕ್ಕರೆಯನ್ನು ಹಾಕಿಕೊಳ್ಳಿ. ಜಾಸ್ತಿ ಹುಳಿ ಇದ್ದರೆ ಹೆಚ್ಚು ಸಕ್ಕರೆ ಹಾಕಬೇಕು, ಹೆಚ್ಚು ಸಿಹಿಯಾಗಿದ್ದರೆ ಸ್ವಲ್ಪವೇ ಸಕ್ಕರೆ ಸಾಕು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಸಬೇಕು. ನೀವು ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಈ ಥರ ಮಾವಿನ ಹಣ್ಣಿನ ರಸವನ್ನು ಕಾಯಿಸುವಾಗ ಅದು ರಟ್ಟುವ ಚಾನ್ಸ್ ಇರ್ತದೆ. ಅದಕ್ಕೆ ಅಡ್ಡಕ್ಕೆ ಒಂದು ಮುಚ್ಚಳವನ್ನು ಹಿಡ್ಕೊಂಡು ಕಾಸ್ಕೊಳ್ಬೇಕು. ನೋಡಿ, ಹೀಗೆ ಕಾಸ್ತಾ ಇರುವಾಗ ಗುಳ್ಳೆ ಬರ್ತಾ ಇದೆ ನೋಡಿ. ಆಗ ನಾನು ಹೇಳಿದಂತೆ ಈಗ ಇದು ರಟ್ಟುತ್ತದೆ. ಹೀಗೆ ರಟ್ಟುವಾಗ ಮುಚ್ಚಳವನ್ನು ಮುಚ್ಚಿ ಕಾಯಿಸಿಕೊಳ್ಳಬೇಕು. ನೋಡಿ, ಬೇಯ್ತಾ ಇದೆ, ಒಳ್ಳೆ ಪರಿಮಳನೂ ಬರ್ತಾ ಇದೆ. ಅಂಗಡಿಯಲ್ಲಿ ಸಿಗುವ ಮಾವಿನ ಹಣ್ಣಿನಲ್ಲೂ ಕೂಡ ಇದೇ ರೀತಿ ಜಾಮನ್ನು ಮಾಡಿಕೊಳ್ಬಹುದು. ಇದು ಕಾಡು ಮಾವಿನ ಹಣ್ಣಿನಲ್ಲಿ ಮಾಡ್ತಾ ಇರುವುದು. ಇದರ ರುಚಿ ಬೇರೆ ಇರ್ತದೆ, ಕಸಿ ಮಾವಿನ ಹಣ್ಣಿನ ರುಚಿ ಬೇರೆ ಇರ್ತದೆ. ಈ ಥರ ಕಾಸ್ತಾನೆ ಇರಬೇಕು, ಗಟ್ಟಿಯಾಗುವಲ್ಲಿವರೆಗೆ ಕಾಸಬೇಕು. ಬರೀ ಮೈಗೆ ರಟ್ಟುದಕ್ಕೋಸ್ಕರ ಹಿಂಗಿಟ್ಕೊಂಡು ಕಾಸು. ಕಾಲು ಗಂಟೆ ಕಾಸಬೇಕು. ಕಾಲು ಗಂಟೆ ಕಾಸು, ಇನ್ನೊಂದು ಕಾಲು ಗಂಟೆಯಿಂದ ಹೆಚ್ಚಿಗೆ ಕಾಸಾಯ್ತು. ಅದು ಗಟ್ಟಿ ಆಯ್ತಲ್ಲ, ಇಲ್ಲದ್ರೆ ಹಾಳತ್ತು. ಅದು ದಪ್ಪಾಗಿ ಬರಬೇಕು, ಅಷ್ಟರವರೆಗೆ ಕಾಸಾಯ್ತು. ಇಲ್ಲದ ನಾವು ಕೆಲವು ದಿನ ಮಾಡಿ ಗೊತ್ತಲ್ಲ, ಅಷ್ಟರೊಳಗ ಹಾಳಾಕು. ನಾವು ಪ್ರಿಸರ್ವೇಟಿವ್ ಹಾಕುತ್ತಿಲ್ಲ ಅಲ್ಲದ, ಅಂತೆ ಮಾಡಿ ಮಾಡುವುದಲ್ಲದ. ಹಂಗಾಗಿ ಸರಿಯಾಯಿತು. ಕೆಲವು ಜನ ಎಲ್ಲ ಪ್ರಿಸರ್ವೇಟಿವ್ ಹಾಕುತ್ತವೆ, ನಾವು ಹಾಕುತ್ತಿಲ್ಲನ್ನೇ. ನೋಡಿ ಫ್ರೆಂಡ್ಸ್, ಜಾಮ್ ಗಟ್ಟಿ ಆಗ್ತಾ ಬಂದಿದೆ. ಈ ಥರ ಬರಬೇಕು. ಸ್ವಲ್ಪ ಹೊತ್ತು ಈ ಥರ ಕೈ ಆಡಿಸಿ ಆಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಳ್ಬಹುದು. ಈಗ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಅದು ತಣಿದಾಗ ಒಳ್ಳೆ ಗಟ್ಟಿ ಜಾಮ್ ಆಗಿ ಸಿದ್ಧ ಆಗ್ತದೆ. ವಿಡಿಯೋವನ್ನು ಗಮನವಿಟ್ಟು ನೋಡಿ, ಆಗ ನಿಮಗೆ ಹೇಗೆ ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಾಗ್ತದೆ. ಸ್ಕಿಪ್ ಮಾಡದೆ ನೋಡಿ, ಆಗ ಸರಿಯಾದ ಐಡಿಯಾ ಸಿಗ್ತದೆ. ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ.
ಇನ್ನು ಗ್ಯಾಸನ್ನು ಆಫ್ ಮಾಡಿಕೊಳ್ಬಹುದು. ಜಾಮ್ ಸಿದ್ಧವಾಗಿದೆ. ಇನ್ನು ಇದನ್ನು ಕಂಟೈನರಲ್ಲಿ ಹಾಕಿ ಇಡೋದು. ಈ ಥರ ಗಾಜಿನ ಬಾಟಲ್ಗಳನ್ನು ಮರದ ಮೇಲೆ ಇಟ್ಟು ಬಿಸಿಯಾದ ಜಾಮ್ ಹಾಕಿದರೆ ಗ್ಲಾಸ್ ಬಾಟಲ್ ಒಡೆದೋಗೋದಿಲ್ಲ. ಬಿಸಿಯಾಗಿದ್ದಾಗ ಹಾಕಲಿಕ್ಕೆ ಸುಲಭ ಆಗ್ತದೆ, ತಣ್ಣದಾಗ ಗಟ್ಟಿ ಆಗ್ತದೆ, ಆಮೇಲೆ ಬಾಟಲಿಗೆ ತುಂಬಿಸಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಬಿಸಿಯಾಗಿರುವಾಗಲೇ ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಒಂದು ಮರದ ಮಣೆಯನ್ನು ಅಡಿಯಲ್ಲಿ ಇಟ್ಟು ಮೇಲೆ ಗ್ಲಾಸ್ ಬಾಟಲನ್ನು ಇಟ್ಟು ಜಾಮನ್ನು ತುಂಬಿಸ್ಕೊಳ್ತಾ ಇರೋದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಈ ಸಮ್ಮರಲ್ಲಿ ಈ ಜಾಮನ್ನು ಮಾಡಲಾಗಿತ್ತು. ವಿಡಿಯೋವನ್ನು ಈಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ಜಾಮ್ ತಣ್ಣದ ಮೇಲೆ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ನಿಮಗೆ ಈ ವೈಲ್ಡ್ ಮ್ಯಾಂಗೋ ಜಾಮ್ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಾನು ಕಾಡು ಮಾವಿನ ಹಣ್ಣಿನ ಕೆಲವು ವಿಡಿಯೋಗಳನ್ನು ಈ ಮೊದಲು ಹಾಕಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿ ಆದಮೇಲೆ ಹೋಗಿ ನೋಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಮತ್ತು ಎಲ್ಲರಿಗೂ ಶುಭ ದಿನ.